ಹುಟ್ಟೂರು ತಲುಪಿದ ಪಾರ್ಥಿವ ಶರೀರದಿಂದ ಹುಟ್ಟೂರು ತಲುಪ್ತಾ ಇದೆ. ಸ್ವಗ್ರಾಮ ತಲುಪಿದ ನಟಿ ಪಾರ್ಥಿವ ಶರೀರ ಚನ್ನಪಟ್ಟಣದ ದಶಾವಾರದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ಇವತ್ತು ನೆರವೇರಿಸಲಾಗುತ್ತದೆ. ಅಭಿನೇತ್ರಿ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತದೆ. ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಲಾಗಿದೆ. ಹಸಿರ ಮಧ್ಯೆ ಮಣ್ಣಲ್ಲಿ ಮಣ್ಣಾಗಲಿರುವ ನಟಿ ಅಮ್ಮನ ಸಮಾಧಿ ಪಕ್ಕ ಲೀನವಾಗಲಿದೆ ಕಾಯ. ವಾದ್ಯ ಮೇಳಗಳೊಂದಿಗೆ ಅವರ ಶರೀರವನ್ನ, ಪಾರ್ಥಿವ ಶರೀರವನ್ನ ಬರಮಾಡಿಕೊಳ್ತಾ ಇದ್ದಾರೆ ಅಲ್ಲಿನ ಜನರು. ಹುಟ್ಟೂರು ತಲುಪ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರನ್ನ ತಲುಪುತ್ತೆ. ದಶಾವರದಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಮಂದಿ ಪಾರ್ಥಿವ ಶರೀರಕ್ಕೆ ನಮಸ್ಕರಿಸಲು ಸಾಕಷ್ಟು ಮಂದಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನು ಚಿತ್ರರಂಗಕ್ಕೆ ಕಾಲಿಟ್ಟ ಬಳಿಕ ಸರೋಜಾ ದೇವಿಯವರು ಸಣ್ಣ ವಯಸ್ಸಿನಲ್ಲೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ನೀಡಿದ್ರು. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೂಡ ನೀಡಿದ್ರು. ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡಿದ್ರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಹುಟ್ಟೂರು ತಲುಪ್ತಾ ಇದೆ ಪಾರ್ಥಿವ ಶರೀರ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ವಾದ್ಯ ಮೇಳಗಳೊಂದಿಗೆ ಬರಮಾಡಿಕೊಂಡಿದ್ದಾರೆ. ಸರೋಜಾ ದೇವಿಯವರು ಚಿತ್ರರಂಗಕ್ಕೆ ಕಾಲಿಟ್ಟ ಬಳಿಕ ಸಣ್ಣ ವಯಸ್ಸಿನಲ್ಲೇ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳನ್ನು ಗಿಟ್ಟಿಸಿಕೊಂಡಿದ್ರು. ಅವರ ಅಭಿನಯ ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಸಿನಿಮಂದಿಯ ದಿಗ್ಗಜರನ್ನ ಕೂಡ ಮೋಡಿ ಮಾಡಿತ್ತು. ಚಿತ್ರರಂಗದ ಉತ್ತುಂಗದಲ್ಲಿರುವಾಗಲೇ ಸರೋಜಾ ದೇವಿ ಇಂಜಿನಿಯರ್ ಆಗಿದ್ದ ಶ್ರೀಹರ್ಷ ಅವರೊಂದಿಗೆ ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು. ಮಾರ್ಚ್ 1, 1957ರಂದು ಸಪ್ತಪದಿಯನ್ನು ತುಳಿದಿದ್ದ ಅವರಿಗೆ ಇಂದಿರಾ ಹಾಗೂ ಗೌತಮ್ ರಾಮಚಂದ್ರ ಇಬ್ಬರು ಮಕ್ಕಳಿದ್ರು. ಅನ್ಯೋನ್ಯವಾಗಿದ್ದ ಸಂಸಾರಕ್ಕೆ ವಿಧಿ ಆಘಾತವನ್ನು ಉಂಟು ಮಾಡಿತು. 1986ರಲ್ಲಿ ಅವರ ಪತಿ ಶ್ರೀಹರ್ಷ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಪತಿಯ ನಿಧನದ ಬಳಿಕ ಸರೋಜಾ ದೇವಿ ಅವರ ಬದುಕು ಅಂದುಕೊಂಡ ಹಾಗೆ ಸಾಗ್ತಾ ಇರಲಿಲ್ಲ. ಕುಟುಂಬದಲ್ಲೇ ಅವರನ್ನು ಬೇರೆ ರೀತಿಯೇ ನೋಡಲು ಶುರು ಮಾಡಿದ್ರು. ಈ ಬಗ್ಗೆ ವೀಕೆಂಡ್ ವಿತ್ ರಮೇಶನ್ ಪ್ರೋಗ್ರಾಮಲ್ಲೂ ಕೂಡ ಇವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಂಡಿದ್ರು. ಯಾರಾದರೂ ಕೂಡ ಕುಂಕುಮ ಕೊಡೋಕೆ ಬಂದರೆ ಮನೆಯಲ್ಲಿ ಇರೋರಿಗೆಲ್ಲ ಕೊಟ್ಟರೆ ನನಗೆ ಮಾತ್ರ ಕುಂಕುಮವನ್ನು ಕೊಡ್ತಾ ಇರಲಿಲ್ಲ. ಅಂತಹ ಸಂದರ್ಭವನ್ನು ನೆನಪಿಸಿಕೊಳ್ಳೋಕ್ಕೂ ಕೂಡ ನನಗೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಸರೋಜಾ ದೇವಿಯವರು ಹೇಳ್ಕೊಂಡಿದ್ರು. ಒಂದು ಪ್ರಶ್ನೆ ನನ್ನ ಸದಾ ಕಾಡ್ತಾ ಇತ್ತು. ಒಂದು ವೇಳೆ ನಾನು ಇನ್ನೊಂದು ಮದುವೆ ಆಗಿಬಿಟ್ಟಿದ್ರೆ ನಾನು ಸುಮಂಗಲಿ ಆಗ್ಬಿಡ್ತಿದ್ನಾ ಅಂತ ಸರೋಜಾ ದೇವಿಯವರ ಜೊತೆ ಯಾವಾಗಲೂ ಕೂಡ ಈ ಪ್ರಶ್ನೆ ಮೂಡ್ತಾ ಇತ್ತಂತೆ. ಸಮಾಜ ನನ್ನನ್ನು ಚುಚ್ಚುತ್ತಾ ಇತ್ತು. ಇನ್ನೊಂದು ಮದುವೆ ಆಗಬೇಕು ಅಂತ ನನ್ನ ತಾಯಿ ರುದ್ರಮ್ಮ ಏನಿದ್ರು ಅವರು ಹಠ ಹಿಡಿದಿದ್ರು. ಆದರೆ ಹರ್ಷ ಜಾಗಕ್ಕೆ ಮತ್ತೊಬ್ಬರನ್ನ ತರೋಕೆ ನನ್ನ ಮನಸ್ಸು ಒಪ್ಕೊಳ್ತಾ ಇರಲಿಲ್ಲ. ಅಲ್ಲಿಂದ ನಾನು ಪಟ್ಟ ಕಷ್ಟವನ್ನು ನಿಜವಾಗ್ಲೂ ಕೂಡ
ಮರೆಯೋಕೆ ಸಾಧ್ಯ ಇಲ್ಲ ಅಂತ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಂನಲ್ಲಿ ಸ್ವತಃ ಸರೋಜಾದೇವಿ ಅವರೇ ಈ ಮಾತನ್ನ ಹೇಳ್ಕೊಂಡಿದ್ರು. ಪ್ರೀತಿಯ ಪತಿ ನಿಧನದ ಬಳಿಕ ಸರೋಜಾದೇವಿ ಎಷ್ಟೇ ಕುಗ್ಗಿ ಹೋಗಿದ್ರು ಅದನ್ನ ಮೆಟ್ಟಿ ನಿಂತು ಚಿತ್ರರಂಗಕ್ಕೆ ಮರಳಿದ್ರು. ಪತಿ ನಿಧನಕ್ಕೂ ಮುನ್ನ ಸಹಿ ಹಾಕಿದ್ದ ಸಿನಿಮಾಗಳ ಶೂಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ರು. ಆ ಸಮಯದಲ್ಲಿ ಸರೋಜಾ ಅವರು ತೈಮೇಲ್ ಅನೈ ಧರ್ಮದೇವನ್ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಈ ಸಿನಿಮಾಗಳ ಬಳಿಕ 5 ವರ್ಷಗಳ ಯಾವುದೇ ಪ್ರಾಜೆಕ್ಟ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ ಅವರು. ಮತ್ತೆ ಚಿತ್ರರಂಗಕ್ಕೆ ಬಂದಾಗ ಹೆಚ್ಚಾಗಿ ಪೋಷಕ ಪಾತ್ರಗಳಲ್ಲೇ ನಟಿಸಲು ಸರೋಜಾದೇವಿಯವರು ಶುರು ಮಾಡಿದರು. 6 ದಶಕಗಳ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಸರೋಜಾದೇವಿಯವರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹೆಚ್ಚಾಗಿ ಅವರು ತೆರೆ ಹಂಚಿಕೊಂಡಿದ್ರು. ಕನ್ನಡದ ಕಿತ್ತೂರು ಚೆನ್ನಮ್ಮ, ಅಣ್ಣ ತಮ್ಮ, ಭಕ್ತ ಕನಕದಾಸ, ಬಾಳೆ ಬಂಗಾರ, ನಾಗಕನ್ಯೆ, ಬೆಟ್ಟದ ಹೂವು, ಕಸ್ತೂರಿ ನಿವಾಸ, ಬಬ್ರು ವಾಹನ, ಕಥಾಸಂಗಮ, ಅಮರಶಿಲ್ಪಿ, ಜಕಣಾಚಾರಿ, ಮಲ್ಲಮ್ಮನ ಪವಾಡ, ಅಗ್ನಿ IPS ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಸರೋಜಾದೇವಿಯವರು. ಈಗಾಗಲೇ ಅವರ ಪಾರ್ಥಿವ ಶರೀರ ಅವರ ಹುಟ್ಟೂರನ್ನು ತಲುಪಿದೆ. ಅಲ್ಲಿ ವಾದ್ಯ ಮೇಳಗಳೊಂದಿಗೆ ಅವರ ಪಾರ್ಥಿವ ಶರೀರವನ್ನು ಬರಮಾಡಿಕೊಳ್ಳಲಾಗಿದೆ. ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡೆಯಲು ಸಾಕಷ್ಟು ಜನರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಭಿನಯ ಸರಸ್ವತಿ, ಖ್ಯಾತಿಯ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಇವತ್ತು ಅವರು ಹುಟ್ಟೂರಾದ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ನಡೆಯಲಿದೆ. ತಾಯಿಯ ಸಮಾಧಿ ಪಕ್ಕವೇ ಅಂತ್ಯ ಸಂಸ್ಕಾರವನ್ನು ನಡೆಸಲು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರೋಜಾದೇವಿಯವರ ಪ್ರೀತಿಯ ತೋಟದಲ್ಲಿನ ತಾಯಿ ಸಮಾಧಿಯ ಪಕ್ಕವೇ ನಟಿಯ ಅಂತಿಮ ವಿಧಿವಿಧಾನಗಳು ನಡೆಯಲಿದ್ದು ಬಹುತೇಕ ಕೆಲಸಗಳು ಈಗಾಗಲೇ ಪೂರ್ಣಗೊಂಡಿದೆ. ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಕೂಡ ಇವತ್ತು ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಮುದಾಯದಲ್ಲಿ 2 ರೀತಿಯ ಪದ್ಧತಿಗಳಿವೆ. ಒಂದು ಹೂಳುವ ಪದ್ಧತಿ, ಮತ್ತೊಂದು ಸುಡುವ ಪದ್ಧತಿ. ಇದೀಗ ಸರೋಜಾದೇವಿಯವರಿಗೆ ಹೂಳುವ ಪದ್ಧತಿಯನ್ನು ನಡೆಸಲಾಗ್ತಾ ಇದೆ. ಅವರ ತೋಟದಲ್ಲಿ, ನೆಚ್ಚಿನ ತೋಟದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದ ಬಳಿ ಇವತ್ತು ಬೆಳಗ್ಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣದತ್ತ ಸಾಗಿಸಲಾಗಿದೆ. ದಾರಿಯುದ್ದಕ್ಕೂ ಅಭಿಮಾನಿಗಳು ಅಂತಿಮ ನಮನವನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಚನ್ನಪಟ್ಟಣದ ಗಾಂಧಿ ಭವನದ ಬಳಿ ಸಾರ್ವಜನಿಕ ದರ್ಶನವನ್ನು ನಡೆಸಿ ಬಳಿಕ ಅವರ ತೋಟದಲ್ಲಿ ಇವತ್ತು ಅಂತಿಮ ಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಅವರ ಮಗನಿಂದ ಅಂತಿಮ ಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಅಲ್ಲೂ ಕೂಡ 1 ಗಂಟೆಗಳ ಕಾಲ ಗ್ರಾಮಸ್ಥರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಅಂತಿಮ ನಮನಕ್ಕೆ. ಅದಾದ ಬಳಿಕ ಎಲ್ಲ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು ಗಣ್ಯರು ಆಗಮಿಸಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಿದ್ದಾರೆ. ಈಗಾಗಲೇ ಅವರ ಸಾಕಷ್ಟು ಅಭಿಮಾನಿಗಳು, ಸೆಲೆಬ್ರಿಟಿಗಳು, ಬಂಧು ಬಾಂಧವರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನಿನ್ನೆಯಷ್ಟೇ ಅಶೋಕ್ರವರು ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದರು. ಇವತ್ತು ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಾಕಷ್ಟು ನಾಯಕರು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ಹುಟ್ಟೂರಿನತ್ತ ಪಾರ್ಥಿವ ಶರೀರ ಸಾಗ್ತಾ ಇದೆ. ಅವರ ಅಂತಿಮ ದರ್ಶನವನ್ನು ಪಡೆಯಲು ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಹೈ ಸೆಕ್ಯೂರಿಟಿಯೊಂದಿಗೆ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಾಗ್ತಾ ಇದೆ. ಹುಟ್ಟೂರಿನತ್ತ ಸಾಗ್ತಾ ಇದೆ ಪಾರ್ಥಿವ ಶರೀರ. ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿರೋದ್ರಿಂದ ಹೈ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ. ಹೋಗ್ತಾ ಇರುವಂತಹ ರಸ್ತೆಗಳಲ್ಲಿ ಹೈ ಸೆಕ್ಯೂರಿಟಿಯನ್ನು ಕೂಡ ನೀಡಲಾಗಿದೆ.
ಇವತ್ತು ತಮ್ಮ ಹುಟ್ಟೂರು ದಶಾವರದಲ್ಲಿ ಅಂತಿಮ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಗುತ್ತದೆ. ಸ್ಥಳದಲ್ಲೇ ಪೊಲೀಸರು ಕೂಡ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಬಿಗಿ ಬಂದೋಬಸ್ತನ್ನು ಕೂಡ ಆಯೋಜಿಸಲಾಗಿದೆ. ಇನ್ನು ಸ್ಥಳಕ್ಕೆ ಸಿಪಿ ಯೋಗೇಶ್ವರ್ ಸೇರಿದಂತೆ ಸಾಕಷ್ಟು ನಾಯಕರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದರು. ಸಾಕಷ್ಟು ರಾಜಕೀಯ ನಾಯಕರು, ಸಿನಿಮಾ ಸೆಲೆಬ್ರಿಟಿಗಳು, ಹಿರಿಯ ನಟನಟಿಯರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ. ಅಂತಹ ಮಹಾನ್ ನಟಿ ನಿಜವಾಗ್ಲೂ ಕೂಡ ಸಾವನ್ನಪ್ಪಿರೋದು ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ. ಸಾಕಷ್ಟು ನಾಯಕರು ಈಗಾಗಲೇ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, ಆರ್ ಅಶೋಕ್, ತಾರಾ ಅನುರಾಧ, ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಇನ್ನು ರಾಜ್ಕುಮಾರ್ ಅವರ ಪುತ್ರಿ ಪೂರ್ಣಿಮಾ ಅವರು, ಹೀಗೆ ಸಾಕಷ್ಟು ಜನರು ಬಂದು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತು ಅವರ ತೋಟದಲ್ಲಿ, ನೆಚ್ಚಿನ ತೋಟದಲ್ಲಿ ವಿಧಿವಿಧಾನವನ್ನು ಕೂಡ ನೆರವೇರಿಸಲಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಅವರ ಪತಿಯನ್ನ ಕಳೆದುಕೊಂಡು ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದಾರೆ. ಅದಾದ ಬಳಿಕ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದ್ರು, ಧೈರ್ಯವನ್ನು ತುಂಬುತ್ತಾ ಇದ್ರು. ಈಗಿನ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಮಾದರಿಯಾಗಿದ್ರು. ಯಾವಾಗಲೂ ಕೂಡ ನಗುಮುಖದಿಂದಲೇ ಮಾತನಾಡ್ತಾ ಇದ್ರು. ಇವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ಅವರ ತಾಯಿ ಹಲವು ಷರತ್ತುಗಳನ್ನು ಕೂಡ ವಿಧಿಸಿದ್ರಂತೆ. ಯಾವುದೇ ಕಾರಣಕ್ಕೂ ತುಂಡುಡುಗೆಯನ್ನು ಧರಿಸಬಾರ್ದು, ಅಂದರೆ ಶಾರ್ಟ್ ಡ್ರೆಸ್ಗಳನ್ನು ಧರಿಸಬಾರ್ದು, ಸ್ಲೀವ್ಲೆಸ್ ಬ್ಲೌಸ್ಗಳನ್ನು ಹಾಕಬಾರ್ದು, ಈ ರೀತಿಯಾಗಿ ಷರತ್ತುಗಳನ್ನು ವಿಧಿಸಿದ್ರಂತೆ.